ಮಾನ ಮರ್ಯಾದೆ ಕಳೀತಾ ಇದೆಯಲ್ಲ ನಮ್ದ ನೀನು. ಸಂಜೆ ಎಣ್ಣೆ ಹಾಕೋಣ ಅಂತ. ಊಟ ನಮ್ದು ಎಣ್ಣೆ ನಿಮ್ದು. ಏನಿದು ಆಮ್ಲೆಟ್ ಮಸಾಲೆ ದೋಸೆನೋ? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಇನ್ನು ಚಿನ್ನ ಕನ್ನಡ ಪಾಕಶಾಲೆ ಸೂಪರ್. ಅಂತಮ್ಮ ಇವ ಸ್ಪೆಷಲ್ ಏನು? ರೋಡ್ ಸೈಡ್ ಎಗ್ ರೈಸ್. ನಮ್ಮಳ್ಳಿಗೆ ಇನ್ನೂ ಚಂದ. ಬಾಗುರು ನಮ್ಮಳ್ಳಿಗೆ ಜೊತೆಗೆ. ಮೊದಲನೇದಾಗಿ ಎಗ್ ರೈಸ್ಗೆ ಅನ್ನ ಮಾಡ್ಕೋಬೇಕು. ಬನ್ನಿ ಈಗ ಅನ್ನ ಮಾಡ್ಕೊಳ್ಳೋಣ. ಇದೇನ್ ಬಸ್ಸು ಬರೀ ಅನ್ನನ? ಲೇ ಇಂತ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನ್ ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ. ನೀರು ಚೆನ್ನಾಗಿ ಕುದೀತಾ ಇದೆ. ತೊಳೆದಿರೋ ಅಕ್ಕಿ ಹಾಕೊಳ್ಳೋಣ. ಕಲ್ಲುಪ್ಪು, ಅನ್ನ ಎಲ್ಲ ಬೇಕೋತು. ಈಗ ಬಸ್ಕೊಬಿಡೋಣ. ಬನ್ನಿ ಇವಾಗ ಒಂದು ಅದ್ಭುತವಾಗಿರೋ ರೋಡ್ ಸೈಡ್ ಎಗ್ ರೈಸ್ ಮಾಡ್ಕೊಳ್ಳೋಣ. ಅಡುಗೆ ಎಣ್ಣೆ, ರುಬ್ಕೊ ಬಂದಿರೋ ಶುಂಠಿ ಬೆಳ್ಳುಳ್ಳಿ, ರುಬ್ಕೊ ಬಂದಿರೋ ಹಸಿರು ಮೆಣಸಿನ್ಕಾಯಿ, ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕ್ಯಾಪ್ಸಿಕಮ್ಮು, ನಾಟಿ ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡ್ತದೆ, ಹಾಕ್ಕೊಡಿ. ಕೊತ್ತಂಬರಿ ಸೊಪ್ಪು, ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿಣ ಪುಡಿ, ಅಚ್ಕಾರದ ಪುಡಿ, ಕೋಳಿ ಮೊಟ್ಟೆ, ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ. ಅನ್ನ ಹಾಕಬಿಡೋಣ. ಬೇಯಿಸ್ಕೊಂಡಿರೋ ಅನ್ನ, ಉದ್ರುದ್ರಾಗಿರ್ಬೇಕು, ಚೆನ್ನಾಗಿ ಬರುತ್ತೆ. ಕಾಳು ಮೆಣಸಿನ ಪುಡಿ, ಅಚ್ಕಾರದ ಪುಡಿ, ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೋ, ಈಗ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಸೋಯಾ ಸಾಸು, ರೆಡಿ ಆಯಿತು ಎಗ್ ರೈಸ್. ರೆಡಿ ಆಯ್ತು ಎಗ್ ರೈಸ್. ನಾನು ಹೊಟ್ಟೆ ಒಳಗೆ ಎಲ್ಲ ಪೀಸ್ ಪೀಸ್. ಸೂಪರ್ ಬಾಸು, ಇಲ್ಲೇ ಪೀಸ್ ಆಗವೆ. ಇನ್ನೂ ಪೀಸ್ ಮಾಡ್ತೀನಿ ಅಂತಿಲ್ಲ. ನಾನು ಹೊಟ್ಟೆ ಒಳಗೆ ಹೋಯ್ತಾದ್ಮೇಲೆ ಎಲ್ಲ ಉಡಿಸು. ಎಲ್ಲ ಪೀಸ್ ಪೀಸ್. ಬಸ ಒಡೆ ಮೊಟ್ಟೆ ತುಂಬಾ ಬೇಕು. ನಾನು ಹೊಟ್ಟೆ ಏನಯ್ಯ ನಿನ್ನ ಗೋಳು?
ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಪುಡಿ ಉಪ್ಪು, ಕಾಳು ಮೆಣಸಿನ ಪುಡಿ, ಎಣ್ಣೆ, ಬಸ್ಸು ಏನ್ ಬಸ್ಸು ಕಿತ್ತಾಕ್ಬಿಟ್ಟಿದ್ದೀರಲ್ಲ ಆಮ್ಲೆಟು. ಈ ಬಾಡಿ ಯಾಕೆ ಬತ್ತದೆ ಅಂತ ನನ್ಗೆ ಗೊತ್ತಾಯ್ತು. ಬಸ್ಸು ಹಂಗಿದ್ರು ಕಿತ್ತಾಕ್ಬಿಟ್ಟಿದ್ದೀರಿ. ಈ ಕಡೆ ಭಾಗ ಎತ್ಕೊಬಿಡ್ತೀನಿ ಬಸ್ಸು. ಇನ್ನೇನು ಬೇಡ ಅಂದ್ರೆ ಬಿಡ್ತೀರಾ ಬಸ್ಸು ನೀವು? ಒಳ್ಳೆ ಬಸ್ಸು ಸಕ್ಕತ್ತೀನಿ, ರುಚಿ ನೋಡ್ತೀನಿ ಇರು ಬಸ್ಸು. ಸುಡ್ತದೆ. ಏನ್ ನಾಟಕ ಮಾಡ್ತೀಯ ಬಾಸು? ಕೈಯಲ್ಲಿ ಸುಡ್ತದೆ, ಬಾಯಲ್ಲಿ ಸುಡ್ತಾ ಇಲ್ವಾ? ನಾಟಕ ಮಾಡೋದ್ರಲ್ಲಿ ನಂಬರ್ 1 ಅಂದ್ರೆ ನೀನೇ. ಬಸೋ ಎಣ್ಣೆ ಹಾಕು. ಬಸ್ಸು ಇಷ್ಟೊತ್ತಿಗೆ ಯಾರು ಎಣ್ಣೆ ಹಾಕ್ತಾರ ಬಸ್ಸು? ಸಂಜೆ ಮೇಲೆ ಹಾಕೋಣ ಬಿಡು ಬಸ್ಸು. ಇಷ್ಟು ದಿವಸ ಬಾವಿ ಒಳಗಿನ ಕಪ್ಪೆ ತರ ಇದ್ದವನು ಈಗ ರೇಸ್ ಕುದುರೆ ತರ ಆಗ್ಬಿಟ್ಟಿದಾನೆ. ಮಾನ ಮರ್ಯಾದೆ ಕಳೀತಾ ಇದೆಯಲ್ಲ ನಮ್ದ ನೀನು. ಸಂಜೆ ಎಣ್ಣೆ ಹಾಕೋಣ ಅಂತ. ನನಗೋಸ್ಕರ ಆಮ್ಲೆಟ್ ಸರಿಯಾದ ಸೈಜಲ್ಲಿ ಹಾಕ್ಬಿಟ್ಟವ್ರೆ. ತೋರ್ಸಿ. ಓಹೋ ಏನಿದು ಆಮ್ಲೆಟು ಮಸಾಲೆ ದೋಸೆನೋ? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ಹೇಳು. ಸ್ವಲ್ಪ ಹಾಕು ಬಸ್ಸು. ನಿನ್ ದೊಡ್ಡಲ್ಲೇ ತಗೊಂಡಾಗೆ ಗೊತ್ತಾಯ್ತು, ಇನ್ನೊಂದು ಸ್ವಲ್ಪ ಏನು ಜಾಸ್ತಿನೇ ಹಾಕ್ಬೇಕು ಅಂತ. ಗೊತ್ತಿದ್ದು ಕೇಳ್ತೀನಿ. ಏನಿದು ಸಾರಿಸ್ಕೊಬಿಟ್ಟಿದೀಯ? ನಮಗೆ ಅಂತ ಮಾಡಿಸ್ಕೊಂಡಿದ್ದೀವಿ, ನಮಗೆ ಅಂತ ಸ್ಪೆಷಲ್ ಆಗಿ ಮಾಡಿಸ್ಕೊಂಡಿದ್ದೀವಿ ಆಮ್ಲೆಟು. ಬಸ್ಸು ದೊಡ್ಡದಾಕು ಬಸ್ಸು. ಮೇಲೆ ಹಾಕ್ತಾಗೆ ಗೊತ್ತುಕೊಂಡು ಬಿಡಪ್ಪ, ದೊಡ್ಡದೇ ಹಾಕ್ಬೇಕು ಅಂತ. ಹೇಳ್ತೀಯಾ? ತಿನ್ನು ಚಿನ್ನ. ಕನ್ನಡ ಪಾಕಶಾಲೆ ಸೂಪರ್. ನಮ್ಮ ರೋಡ್ ಸೈಡ್ ಎಗ್ ರೈಸ್ ಜೊತೆ ಆಮ್ಲೆಟ್ ಜೊತೆಗೆ ಹಾಕೋ ಹೊಡಿತಾ ಇದ್ರಿ ಈಗ. ನಮ್ಮ ಬಾಸು ವೆರೈಟಿಯಾಗಿ ಖಾರವಾಗಿ ಮಾಡೋರೆ. ಹಿಂಗೆ ಇರಬೇಕು ಎಗ್ ರೈಸ್ ಅಂದರೆ. ರೋಡ್ ಸೈಡ್ ಎಗ್ ರೈಸು. ಇದಕ್ಕಿನ್ನೊಂದು ಹೆಸ್ರದೆ, ಬ್ಯಾಚುಲರ್ಸ್ ಬಿರಿಯಾನಿ. ಸಿಂಪಲ್ ಆಗಿ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ತಿನ್ಕೊಳ್ಳಿ. ಹಿಂಗೆ ಎತ್ಕೊಳ್ಳಿ, ಬಿಸಿ ಬಿಸಿ ಆಮ್ಲೆಟು ಮಡಿಕೊಳ್ಳಿ. ಸ್ವಲ್ಪ ರೈಸು, ನಮ್ಮ ಬಾಸ್ ಮಾಡಿರೋ ರೋಡ್ ಸೈಡ್ ಎಗ್ ರೈಸು ಹಿಂಗೆ ಹಾಕೊಳ್ಳಿ. ಹಿಂಗೆ ಮಡ್ಚ್ಕೊಳ್ಳಿ. ಹಿಂಗೆ ಸವಿತಾ ಇದ್ರೆ ಇನ್ನೊಂದು ಲೆವೆಲ್ ಇದು. ಆಮ್ಲೆಟ್ ಒಳಕ್ಕೆ ಎಗ್ ರೈಸ್ ಹಾಕೋ ಟೇಸ್ಟ್ ನೋಡ್ತಾ ಇದ್ರೆ ಮುಗಾಂಬಾಗೆ ಮಜಾ ಬಂತು. ಸೂಪರು.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಗೌಡ ಅಂತ. ನಾನು ಆ್ಯಕ್ಚುಲಿ ಚನ್ನಪಟ್ಟಣದಲ್ಲಿ ಇರೋದು. ಕನ್ನಡ ಪಾಕಶಾಲೆನ ನಾನು ಯೂಟ್ಯೂಬಲ್ಲಿ ತುಂಬ ನೋಡ್ತಿದ್ದೆ. ಚಿಕ್ಕ ವಯಸ್ಸಿಂದನೂ ಜೊತೆಲಿ ಆಟ ಆಡಿ ಬೆಳೆದಿರೋರು ನಾವೆಲ್ಲ. ಯೂಟ್ಯೂಬಲ್ಲಿ ಸುಮಾರು ನೋಡಬೇಕಾದ್ರೆ ನಮ್ಮ ಕನ್ನಡ ಪಾಕಶಾಲೆ ನಮ್ಮ ಫ್ರೆಂಡ್ಸ್ಗಳು ಮಾಡ್ತಿದ್ದಾರೆ, ತುಂಬ ಖುಷಿ ಆಯ್ತು ನಮಗೆ. ಸುಮಾರು ದಿನದಿಂದ ಅನ್ಕೊತಾ ಇದ್ದೆ ಇಲ್ಲಿಗೆ ಬರಬೇಕು ಅಂತ. ಬಟ್ ಕೆಲಸದ ಒತ್ತಡದಿಂದ ಬರೋಕ್ಕಾಗ್ತಿರ್ಲಿಲ್ಲ. ನಮ್ಮ ಪಾಪಗಳು ಇವರು ಅಷ್ಟೇ ಕನ್ನಡ ಪಾಕಶಾಲೆ ನೋಡ್ತಾ ಇರ್ತಾರೆ, ಹೋಗ್ಬೇಕು ಅಂತ ಭಾಳ ಇಷ್ಟಪಡ್ತಿದ್ರು. ಅದಕ್ಕೋಸ್ಕರ ಇವತ್ತು ಬಿಡುವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಎಗ್ ರೈಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಈ ಥರ ತಿಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ತಿಂದಿರೋದು. ನೀವು ಬನ್ನಿ ತಿನ್ನಿ, ತುಂಬ ಚೆನ್ನಾಗಿದೆ. ಸಪೋರ್ಟ್ ಮಾಡಿ ಕನ್ನಡ ಪಾಕಶಾಲೆಗೆ. ಎಲ್ಲರಿಗೂ ಥ್ಯಾಂಕ್ ಯು. ಬಿಸಿ ಬಿಸಿ ಎಗ್ ರೈಸು ಸೂಪರು. ಸೂಪರ್ ಅಣ್ಣ. ಪಾಸ್ತಾ ಅಂದಾಗ ರೋಡ್ ಸೈಡ್ ಎಗ್ ರೈಸ್ ಅಂದ್ರೇ ಖಾರ, ಒಳ್ಳೆ ಸೂಪರಾಗಿ ಖಾರವಾಗಿ ಅದ್ಭುತವಾಗಿ ಬಂದೈತೆ. ಖಾರ ಇಷ್ಟಪಡೋರ್ಗಂತೂ ಸಖತ್ ಇಷ್ಟ ಆಯ್ತದೆ. ರೋಡ್ ಸೈಡಲ್ಲಿ ಹಿಂಗೆ ಮಾಡೋದು, ಕಮ್ಮಿ ಐಟಮಲ್ಲಿ ಸಖತ್ತಾಗಿ ಮಾಡ್ಕೊಂಡು ತಿನ್ಬೋದು. ಮಾಡ್ಕೊಂಡು ತಿನ್ನಿ, ಅದ್ಭುತವಾಗೈತೆ. ಆ ಪುದೀನ ಸೊಪ್ಪು ಹಾಕಿರೋದಕ್ಕೆ ಆ ಫ್ಲೇವರು ಸೂಪರಾಗಿ ಬರ್ತದೆ. ಬಾಯಿ ತುಂಬ ಸಖತ್ತಾಗಿ ಖಾರವಾಗಿ ಅದ್ಭುತವಾಗೈತೆ. ನೀವು ಟ್ರೈ ಮಾಡಿ. ಅಂಟಮ್ಮ, ಇವತ್ತು ಹೆಂಗಿತ್ತು ರೆಸಿಪಿ? ಎಗ್ ರೈಸು ನಮ್ಮ ಭಟ್ರು ಹೇಳ್ಕೊಟ್ಟವ್ರು ನಮಗೆ, ಬಸವ ನೀವು ಈರುಳ್ಳಿ ತಿನ್ನಿ ಸಖತ್ತಾಗೆ ನಿಮಗೆ ಇದಾಯ್ತದೆ ಅಂತ. ಬಟ್ರೆ ಏನಾಯ್ತು ಅಂತ ತಿಳ್ಕೊಂಡಿದ್ಯೋ? ಇದಾಯ್ತದೆ ಅಂದ್ರೆ ಯಾವ್ದಪ್ಪ? ನಮ್ಗೆ ಗೊತ್ತಿಲ್ಲ. ಇದು ಅದು ಯಾವ್ದು? ಒಳ್ಳೆ ಪ್ರೋಟೀನ್ ಬರ್ತದೆ ಅಂತ ಬಸ್ಸು. ಅವಳು ಕತ್ರಿ, ನೀನ್ ಛತ್ರಿ. ಬಿಸಿ ಬಿಸಿ ಎಗ್ ರೈಸು ಫುಲ್ಲು ಖಾರ ತಿನ್ನಕ್ಕಾಯ್ತಲ್ಲ ನಮ್ಮ ಕೈಲಿ. ದೇವ್ರೇ ಇಟ್ಕೊಬಿಡಪ್ಪ ನನ್ನ. ಏನ್ ಹೇಳ್ತಾ ಇದೀಯ ಗುರು? ಸರಿಯಾಗಿ ಹೇಳ್ದಲ್ಲ ನಿನಗೆ. ಎಲ್ಲಿಂದ ಹಾಕಣಪ್ಪ ಇದನ್ನ? ಚೆನ್ನಾಗಲ್ಲ? ಚೆನ್ನಾಗಿರುವಂತೆ ಈಗ ಸೂಪರ್ ರಿವ್ಯೂ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.